ಹೌದು ಸರಿ. ಅಷ್ಟಕ್ಕೂ ನಿನ್ನೆ ಬಂದವರಿಗೆ ಇಂದು ಕವನ ಮೇಲೆ ಇಷ್ಟೊಂದು ಪ್ರೀತಿ ಮತ್ತು ಆಸಕ್ತಿ ಇರಬೇಕಾದ ಅಗತ್ಯ ಇಲ್ವಲ್ಲ. ಸರಸ್ವತಿ ಮಾತನ್ನ ಪಾರ್ವತಮ್ಮ ಕೂಡ ಒಪ್ಕೊಂಡ್ರು. ಏನೇ ಆಗಲಿ ಕೆಲವು ದಿನ ಅವಳು ಏನು ಮಾಡ್ತಾಳಂತ ನೋಡೋಣ. ಶಬ್ದ ಮಾಡದೆ ಪಾರ್ವತಮ್ಮ ಮತ್ತು ಸರಸ್ವತಿ ಹಿಂತಿರುಗಿದ್ರು. ಇದೆಲ್ಲವೂ ತಿಳಿಯದೆ ಅವಳ ಪಕ್ಕದಲ್ಲಿ ಕೂತಿದ್ದ ರಂಜನಿಗೆ ಆ ಮನೆಯಲ್ಲಿ ತಾನು ಒಬ್ಬಂಟಿ ಅನ್ನಿಸ್ತು. ಕವನಾಳ ಜೊತೆ ಏನೋ ಮಾತಾಡಬೇಕು ಅಂತ ಮನಸ್ಸಿನಲ್ಲೇ ನಿಶ್ಚಯಿಸಿ ಅವಳು ಕವನಾಳ ಹತ್ರ ಹೋಗಿ ಕೂತ್ಲು. ಇಲ್ಲಿ ಏನು ಮಾಡ್ತೀಯಾ? ಹಠಾತ್ತನೆ ಅಲ್ಲಿಗೆ ಬಂದ ಲತಾ ರಂಜನಿ ಏನು ಕೇಳಿದ್ಲು. ಏನಿಲ್ಲ, ನಾನು ಕವನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಬಂದೆ. ಇವಳು ಹೀಗಿದ್ದಾಳ ಅಷ್ಟೇ, ಮೊದಲು ಹೀಗಿರಲಿಲ್ಲ. ಈ ಮನೆಯಲ್ಲೆಲ್ಲ ಅವಳೇ ಇರ್ತಿದ್ಲು. ಇವಳು ತುಂಬ ಒಳ್ಳೆಯವಳು, ಆದರೆ ಸ್ವಲ್ಪ ತುಂಟಾಟನೂ ಇತ್ತು. ನಿನ್ನ ಗಂಡನಿಗೆ ಎಲ್ರಿಗಿಂತ ಹೆಚ್ಚು ಇಷ್ಟ ಇವಳಿಗೆ ಅವನು ಅಷ್ಟೇ. ಕವನಾಳೇ ಹೇಳ್ತಿದ್ಲು, ತಾನು ಕರೆಯೋದು ಅಣ್ಣ ಅಂತ, ಆದರೂ ಮನಸ್ಸಿನಲ್ಲಿ ತಂದೆ ಸ್ಥಾನ ಅಂತ. ರುದ್ರ ಯಾರ ಜೊತೆಯೂ ಸರಿಯಾಗಿ ಮಾತಾಡೋದನ್ನ ನಾನು ನೋಡಿಲ್ಲ. ಸರಸ್ವತಿ ಅಮ್ಮ ಮತ್ತು ಪ್ರತಾಪ್ ಸಿಂಹ ಮಾವನ ಜೊತೆಗೂ ಕೂಡ. ಕವನ ಮಗಳೇ ಅವನ ಪ್ರಪಂಚ. ಇವರಿಬ್ಬರ ಮಧ್ಯೆ 11 ವರ್ಷಗಳ ವ್ಯತ್ಯಾಸ ಇದೆ. ಅವನಿಗೆ ಅಣ್ಣಂದಿರ ಜೊತೆ ಅಷ್ಟೊಂದು ಒಡನಾಟ ಇಲ್ಲ. ಲತಾಳ ಮಾತುಗಳಿಂದ ರಂಜನಿಗೆ ರುದ್ರ ಮತ್ತು ಕವನಾಳ ನಡುವಿನ ಸಂಬಂಧ ಮತ್ತು ಪ್ರೀತಿ ಎಷ್ಟಿದೆ ಅಂತ ಅರ್ಥ ಆಯಿತು. ರಂಜನಿ ಆ ದಿನವಿಡೀ ಕವನಾಳ ಜೊತೆ ಕಳೆದ್ಲು. ಅವಳಿಗೆ ಬೇಕಾದ ಕೆಲಸಗಳನ್ನ ಮಾಡಿಕೊಟ್ಟು ಸ್ನಾನ ಮಾಡಿಸಿ ಆಹಾರ ನೀಡಿ ಅವಳ ಜೊತೆ ಇದ್ಲು. ಜೊತೆಗೆ ಲತಾ ಮತ್ತು ಖುಷಿ ಕೂಡ ಇದ್ದರು. ಖುಷಿ ಈಗ ರಂಜನಿ ಜೊತೆ ಚೆನ್ನಾಗಿ ಗೆಳೆತನ ಬೆಳೆಸಿದಾಳೆ. ಯಾವುದಕ್ಕಾದರೂ ಈಗ ಅತ್ತೆಯೇ ಬೇಕು. ರಾತ್ರಿ 9 ಗಂಟೆಗೆ ಕವನಾಳಿಗೆ ಊಟ ಮತ್ತು ಮಾತ್ರೆ ನೀಡಿ ಮಲಗಿಸಿದ ನಂತರವಷ್ಟೇ ರಂಜನಿ ತನ್ನ ಕೋಣೆಗೆ ಹೋದ್ಲು. ಎಲ್ಲರೂ ಊಟ ಮಾಡಿದ್ರು. ರಂಜನಿ ಏನೂ ಹೇಳದೆ ರುದ್ರನಿಗಾಗಿ ಕಾಯ್ತಾ ನಿಂತಳು. ಸಮಯ ರಾತ್ರಿ 12 ಗಂಟೆ ದಾಟಿತು. ಎಲ್ಲರೂ ಊಟ ಮುಗಿಸಿ ಮಲಗಿದ್ರು. ರಂಜನಿಗೆ ಮಾತ್ರ ನಿದ್ದೆ ಬರಲಿಲ್ಲ. ರುದ್ರ ಇನ್ನೂ ಬಾರದಿರೋದ್ರಿಂದ ಅವಳ ಮನಸ್ಸು ಆತಂಕಗೊಂಡು. ಆದರೆ ಅವನಿಗೆ ತಡವಾಗಿ ಬರೋದು ಮೊದಲಿನಿಂದಲೂ ಅಭ್ಯಾಸವಾಗಿದ್ದರಿಂದ ಮನೆಯವರಿಗೆ ಏನೂ ಅನ್ನಿಸ್ಲಿಲ್ಲ. ರಂಜನಿ, ನೀನು ಮಲಕೋ ಹೋಗು, ಅವನು ಹೀಗೆ ತಡವಾಗಿ ಬರ್ತಿರ್ತಾನೆ. ಅವನ ಬಳಿ ಇರೋ ಕೀಯಿಂದ ಅವನೇ ಒಳಗೆ ಬರ್ತಾನೆ. ಬೇಡ ಅದಕ್ಕೆ, ನನಗೆ ನಿದ್ದೆ ಬರ್ತಿಲ್ಲ, ನಾನು ಇಲ್ಲೇ ಇರ್ತೀನಿ. ಸರಿ, ನಿನ್ನಿಷ್ಟ. ಹಾಲ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡೆ ಅವಳು ನಿದ್ದೆಗೆ ಜಾರದ್ಲು. 2 ಗಂಟೆಗೆ ಕೀ ಬಳಸಿ ಬಾಗಿಲು ತೆರೆದ ರುದ್ರ ಸೋಫಾದಲ್ಲಿ ಕೂತು ನಿದ್ದೆ ಮಾಡ್ತಿರೋ ರಂಜನಿಯನ್ನು ಕಂಡ. ಬಾಗಿಲು ತೆರೆದ ಶಬ್ದಕ್ಕೆ ಎಚ್ಚರವಾದ ರಂಜನಿ ಎದುರು ನಿಂತ ರುದ್ರನನ್ನು ನೋಡಿದ್ಲು. ಅವನನ್ನು ಕಂಡ ತಕ್ಷಣ ಅವಳು ಇದ್ದಕ್ಕಿದ್ದಂತೆ ಎದ್ದು ನಿಂತಳು. ಅವಳನ್ನು ಒಮ್ಮೆ ನೋಡಿ ಅವನು ಮೇಲಿನ ಮಹಡಿಯ ಮೆಟ್ಟಿಲುಗಳನ್ನು ಹತ್ತಿದ್ದ. ಊಟ ಬಡಿಸ್ಲಾ? ಅವನನ್ನು ನೋಡಿ ಮೆಲುಧ್ವನಿಯಲ್ಲಿ ರಂಜನಿ ಕೇಳಿದ್ಲು. ಬೇಡ ಅಷ್ಟೇ ಹೇಳಿ ಅವನು ಕೋಣೆಗೆ ಹೋದ. ಯಾಕೋ ರಂಜನಿಗೆ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಎಲ್ಲ ಆಹಾರವನ್ನು ಎತ್ತಿಟ್ಟು ಅವಳು ಕೋಣೆಗೆ ಹೋದ್ಲು. ಹೋಗೋ ಮುನ್ನ ಕುಡಿಯೋ ನೀರನ್ನು ತಗೊಂಡು ಹೋದ್ಲು. ನಿದ್ದೆ ಬರದೇ ಇದ್ದಿದ್ದರಿಂದ ಅವಳು ಸ್ವಲ್ಪ ಸಮಯ ಬಾಲ್ಕನಿಯಲ್ಲಿ ಹೋಗಿ ಕೂತ್ಲು. ತನ್ನ ಮನೆಯ ನೆನಪುಗಳು ಬಂದ ತಕ್ಷಣ ರಂಜನಿಯ ಕಣ್ಣುಗಳು ತುಂಬಿ ಹರಿದ್ವು. ನಾಳೆಯ ದಿನದ ವಿಶೇಷತೆ ನೆನಪಾದ ತಕ್ಷಣ ಅವಳ ಕಣ್ಣುಗಳು ಇನ್ನಷ್ಟು ಒದ್ದೆಯಾದವು. ಅಪ್ಪ ಮತ್ತು ಅಮ್ಮನ 30ನೇ ವಿವಾಹ ವಾರ್ಷಿಕೋತ್ಸವ. ಪ್ರತಿ ವರ್ಷ ಎಲ್ಲರೂ ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ವು. ಪೂಜೆ ಮುಗಿಸಿ ಮನೆಗೆ ಬಂದು ಒಟ್ಟಾಗಿ ಊಟ. ಸಂಜೆ ಕುಟುಂಬದವರೆಲ್ಲರೂ ಸೇರಿ ಕೇಕ್ ಕತ್ತರಿಸೋದು. ಈ ಮನೆಯಂತೆ ಅಷ್ಟು ಸಂಪತ್ತು, ಐಷಾರಾಮಿ ಜೀವನ ನಮ್ಮದಲ್ದಿದ್ರೂ ಸಂಬಂಧಗಳನ್ನು ಕಾಪಾಡುವವರು ನಾವು. ಹಳೆಯ ನೆನಪುಗಳು ಮನಸ್ಸಿಗೆ ಬಂದ ತಕ್ಷಣ ಅವಳು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಸ್ನಾನದ ಮನೆಗೆ ಹೋದ್ಲು. ತಲೆಗೆ ತಣ್ಣೀರು ಬಿದ್ದಾಗ ಅವಳ ಮನಸ್ಸು ಸ್ವಲ್ಪ ಶಾಂತವಾಯಿತು. ಬಟ್ಟೆ ತೆಗೆದುಕೊಳ್ಳಲು ಹೋದಾಗ ಅವಳಿಗೆ ಕೈ ಸಿಕ್ಕಿದ್ದು ಒಂದು ಸೀರೆ. ಬೇರೆ ದಾರಿ ಇಲ್ಲದೆ ರಂಜನಿ ಆ ಸೀರೆಯನ್ನು ಉಟ್ಕೊಂಡು ಹೊರಗೆ ಬಂದ್ಲು. ಬಾಲ್ಕನಿಯಲ್ಲಿ ಕೂತು ರುದ್ರ ಸಿಗರೇಟ್ ಸೇದ್ತಿದ್ದ. ಕೊನೆಯ ದಮ್ಮೆಳೆದು ಅದನ್ನು ಎಸೆದು ಅವನು ಬಾಲ್ಕನಿಯಿಂದ ಹೊರಗೆ ಬಂದ. ಆಗಲೇ ಸ್ನಾನ ಮಾಡಿ ಹಸಿ ಕೂದಲಿನೊಂದಿಗೆ ಹೊರಗೆ ಬರ್ತಿರೋ ರಂಜನಿಯನ್ನು ಕಂಡ.
ತಿಳಿ ಗುಲಾಬಿ ಬಣ್ಣದ ಸೀರೆ ಅವಳಿಗೆ ತುಂಬ ಚೆನ್ನಾಗಿ ಒಪ್ತಿತ್ತು. ಅವಳ ಮೂಗಿನ ಮೇಲಿದ್ದ ಬಿಳಿ ಕಲ್ಲಿನ ಮೂಗುತಿ ಕಡೆಗೆ ಅವನ ಗಮನ ಹೋಯಿತು. ಅದು ಹೊಳಿತಾ ಇತ್ತು. ಅವನ ಕಣ್ಣುಗಳು ಅವಳ ಸೌಂದರ್ಯಕ್ಕೆ ಸೋತುವು. ಶಂಖದಂತಿರೋ ಕತ್ತಿನ ಮೇಲೆ ಅಂಟುಕೊಂಡಿರೋ ನೀರಿನ ಹನಿಗಳ ಮೇಲೆ ಅವನಿಗೆ ಆ ಕ್ಷಣ ಅಸೂಯೆ ಅನ್ನಿಸ್ತು. ತನ್ನ ಹಸಿ ಕೂದಲಿನ ರಂಜನಿ ಮುಂದಕ್ಕೆ ಹಾಕಿದಾಗ ಅವಳ ಬೆನ್ನನ್ನು ಅವನು ಒಂದು ಕ್ಷಣ ನೋಡ್ತಾ ನಿಂತುಬಿಟ್ಟ. ಆ ಬಿಳಿ ಬೆನ್ನಿನ ಮೇಲೆ ಅಂದವಾಗಿ ಕಾಣ್ತಿದ್ದ ಒಂದು ದೊಡ್ಡ ಕಪ್ಪು ಮಚ್ಚೆ. ಅದನ್ನು ಒಂದು ಕ್ಷಣ ಮುಟ್ಟಿ ನೋಡಲು ಅವನ ಕೈ ಪರಿತಪಿಸ್ತು. ತನ್ನ ಅರಿವಿಲ್ಲದೆಯೇ ಅವನ ಕಾಲುಗಳು ರಂಜನಿ ಹತ್ರ ಹೋದವು. ತಲೆ ಒರೆಸ್ಕೊಳ್ತಿದ್ದ ರಂಜನಿ ತನ್ನ ಹಿಂದೆ ನಿಂತಿರೋ ರುದ್ರನನ್ನು ಗಮನಿಸಲಿಲ್ಲ. ಅವನು ಮೆಲ್ಲನೆ ನಡೆದು ಅವಳ ಹತ್ರ ಹೋದ. ರಂಜನಿ ತಿರುಗಿದ ತಕ್ಷಣ ತನ್ನ ತೀರ ಹತ್ತಿರ ನಿಂತಿರೋ ರುದ್ರನನ್ನು ಕಂಡ್ಳು. ಅವಳು ತಲೆ ಎತ್ತಿ ನೋಡುವ ಮೊದಲೇ ಅವನು ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನತ್ತ ಎಳ್ಕೊಂಡಿದ್ದ. ಒಂದು ಕ್ಷಣ ಅವಳ ಕೂದಲಿನ ಗಂಧವು ಅವನ ಮೂಗಿಗೆ ಬಡಿದ ತಕ್ಷಣ ಅವನ ತುಟಿಗಳು ಅವಳ ಕತ್ತಿನ ಮೇಲೆ ಮುತ್ತಿಟ್ಟವು. ತನ್ನ ಮೈಯಲ್ಲಿ ಮಿಂಚು ಹರಿದಂತೆ ರಂಜನಿಗನ್ನಿಸ್ತು. ಅವಳ ಕಣ್ಣುಗಳು ಅರಳಿದ್ವು. ರುದ್ರನ ತುಟಿಗಳು ತನ್ನ ಕತ್ತಿನ ಮೇಲೆ ಮುತ್ತಿಡ್ತಿರೋದನ್ನು ಅವಳು ಅರಿತಳು. ಮೆಲ್ಲನೆ ಅವಳ ದೇಹದ ಮೇಲೆ ಅವನ ಹಲ್ಲುಗಳು ಆಳವಾಗಿ ಮೂಡಿದ್ವು. ಅದೇ ಸಮಯದಲ್ಲಿ ಅವನ ಕೈಗಳು ಅವಳ ಮೈ ಮೇಲೆ ಅಲೆದಾಡಲು ಶುರು ಮಾಡಿದ್ವು. ಅವನನ್ನು ತಡೆಯಲು ಅಥವಾ ಅಪ್ಕೊಳ್ಳಲು ರಂಜನಿಗೆ ಸಾಧ್ಯ ಆಗಲಿಲ್ಲ. ಅವಳ ಕಣ್ಣುಗಳು ತುಂಬಿ ಹರಿಯತೊಡಗಿದ್ವು. ಇನ್ನು ತನ್ನಿಂದ ತಡೆದುಕೊಳ್ಳಲು ಸಾಧ್ಯ ಇಲ್ಲ ಅಂತ ಅನ್ನಿಸ್ದಾಗ ರಂಜನಿ ಅವನನ್ನು ಬಲವಾಗಿ ಹಿಂದಕ್ಕೆ ತಳ್ಳಿದ್ಲು. ರಂಜನಿಯ ತಳ್ಳುವಿಕೆಯಿಂದ ರುದ್ರನಿಗೆ ಪ್ರಜ್ಞೆ ಬಂತು. ಕಲಕಿದ ರಂಜನಿ ಕಣ್ಣುಗಳು ಮತ್ತು ಚೆಲ್ಲಾಪಿಲ್ಲಿಯಾದ ಅವಳ ಕೂದಲನ್ನು ನೋಡಿದಾಗ ಅವನಲ್ಲಿ ಅಪರಾಧ ಪ್ರಜ್ಞೆ ಮೂಡಿತು. ತಲೆ ಎತ್ತಿ ನೋಡದೆ ಅವನು ಮತ್ತೆ ಬಾಲ್ಕನಿಗೆ ಹೋದ. ನಾನೇನು ಮಾಡಿದೆ? ಅವಳಂತ ಒಬ್ಳ ಜೊತೆ ಆದರೂ ನಾನು ಯಾಕೆ ಹಿಂಜರಿಬೇಕು? ಅವಳೇ ತಾನೇ ಅಂತ ನಾಟಕಗಳನ್ನ ಆಡಿ ನನ್ನನ್ನು ಪ್ರಚೋದಿಸಿದ್ದು. ಇಲ್ದಿದ್ರೆ ಈ ಸಮಯದಲ್ಲಿ ಅವಳು ಯಾಕೆ ಸೀರೆ ಉಟ್ಲು? ಬೇಕಂತಲೇ ಅವಳು ಸಂಚು ಮಾಡಿದ್ದಾಳೆ. ಇದೆಲ್ಲ ಅವಳ ಅಭಿನಯ. ರಂಜನಿ ಮೇಲಿನ ಸಿಟ್ಟನ್ನು ತಡೆಯಲಾಗದೆ ಅವನು ಮತ್ತೆ ಸಿಗರೇಟ್ ತೆಗೆದು ಸೇದಿದ. ರಂಜನಿಯ ಕಣ್ಣಿನಿಂದ ನೀರು ಹರಿಯುತ್ತಲೇ ಇತ್ತು. ರುದ್ರನಿಂದ ಈ ರೀತಿಯ ವರ್ತನೆಯನ್ನು ಅವಳು ಎಂದೂ ನಿರೀಕ್ಷಿಸಿರಲಿಲ್ಲ. ಕತ್ತಿನ ಮೇಲೆ ಕಾಣ್ತಿರೋ ರುದ್ರನ ಹಲ್ಲಿನ ಗುರುತನ್ನು ಅವಳು ಮುಟ್ಟು ನೋಡಿದ್ಲು. ಬೆಳ್ಳನೆಯ ಮೈಯಾದ್ರಿಂದ ಅಲ್ಲಿ ಕೆಂಪಾಗಿ ಕಾಣ್ತಿತ್ತು. ರಂಜನಿಗೆ ತಾನು ಈ ಜಗತ್ತಿನಲ್ಲಿ ಒಬ್ಬಂಟಿ ಅಂತ ಅನ್ನಿಸ್ತು. ತನ್ನ ಅಣ್ಣನ ಹೆಗಲು ಇಲ್ಲದಂತೆ, ಯಾರೂ ಆಸರೆ ಇಲ್ಲದಂತೆ ಕಣ್ಣೀರು ನಿಲ್ಲದೆ ಹರಿಯುತ್ತಲೇ ಇತ್ತು. ಕೋಣೆಗೆ ಬಂದ ರುದ್ರ ಕಂಡಿದ್ದು ಕಣ್ಣೀರು ತುಂಬಿ ಬಿಕ್ಕಿ ಬಿಕ್ಕಿ ಅಳ್ತಿರೋ ರಂಜನಿಯನ್ನು. ಅದನ್ನು ಕಂಡ ತಕ್ಷಣ ಅವನಿಗೆ ಮತ್ತೆ ಕೋಪ ಬಂತು. ಅವಳ ಹತ್ರ ಹೋಗಿ ಕೈ ಹಿಡಿದು ತನ್ನ ಕಡೆ ತಿರುಗಿಸಿ ನಿಲ್ಲಿಸ್ದ. ಯಾಕೆ ಅಳ್ತಿದೆಯೇ? ನಾನು ನಿನ್ನ ಮುಟ್ಟಿದಕ್ಕ? ಪ್ರೀತಿ ಅಂತ ಹೇಳಿ ಎಷ್ಟೋ ಜನರ ಜೊತೆ ಓಡಾಡಿದ ನಿನಗೆ ನಿನ್ನ ಕತ್ತಿಗೆ ತಾಲಿ ಕಟ್ಟಿದ ನಾನು ಮುಟ್ಟಿದ ತಕ್ಷಣ ಉರಿ ಹತ್ಬಿಡ್ತಾ? ಅವಳ ಹೆಗಲನ್ನು ಬಲವಾಗಿ ಅದುಮಿ ಅರ್ಚಿದ. ಅವನ ಮಾತುಗಳು ಅವಳ ಹೃದಯವನ್ನು ಸೀಳು ಹಾಕಿದ್ರೂ ಅವಳು ಏನೂ ಮಾತಾಡಲಿಲ್ಲ. ನೀನು ನನ್ನ ಹೆಂಡತಿಯಾಗಿರೋವರೆಗೂ ನನಗೆ ನಿನ್ನ ಮುಟ್ಟಬೇಕನ್ಸಿದ್ರೆ ಮುಟ್ಟುತ್ತಲೇ ಇರ್ತೀನಿ. ಅದಕ್ಕೆ ಬೇಕಾದ ಎಲ್ಲ ಹಕ್ಕು ನನಗಿದೆ. ಕೇಳಿಸ್ಕೊಂಡ್ಯಾ? ಅವಳನ್ನು ಸೋಫಾದ ಮೇಲೆ ತಳ್ಳಿ ಅವನು ಹಾಸಿಗೆ ಮೇಲೆ ಮಲಗಿದ. ಒಡೆದ ಮನಸ್ಸಿನೊಂದಿಗೆ ರಂಜನಿ ಆ ಸೋಫಾದಲ್ಲೇ ಕೂತ್ಲು. ಬೆಳಿಗ್ಗೆ ರಂಜನಿ ಎದ್ದಾಗ ಹಾಸಿಗೆ ಖಾಲಿಯಾಗಿತ್ತು. ಅವಳು ಗಡಿಯಾರ ನೋಡಿದಾಗ ಸಮಯ ಕಂಡು ಬೆಚ್ಚಿ ಬಿದ್ಲು. 8 ಗಂಟೆ ದಾಟಿತ್ತು. ನೆನ್ನೆ ಸುಸ್ತಾಗಿ ಯಾವಾಗ ನಿದ್ದೆ ಹೋದ್ಲೋ ತಿಳಿಲಿಲ್ಲ. ಅದರಲ್ಲೂ ಕೆಲವು ದಿನಗಳಿಂದ ಸರಿಯಾದ ನಿದ್ದೆ ಇಲ್ಲದಕ್ಕೆ ಹೀಗಾಗಿರಬಹುದು. ರುದ್ರ ಎಲ್ಲಿಯೂ ಕಾಣದಿದ್ದಾಗ ಅವಳು ಸ್ನಾನದ ಮನೆ ಮತ್ತು ಬಾಲ್ಕನಿಯಲ್ಲಿ ನೋಡಿದ್ಲು. ಅವನು ಹೋಗಿದ್ದಾನೆ ಅಂತ ಅವಳಿಗೆ ಖಚಿತ ಆಯಿತು. ಯಾಕಂದರೆ ಅವನ ವಸ್ತುಗಳು ಕೋಣೆಯಲ್ಲಿ ಇರಲಿಲ್ಲ. ಸಾಮಾನ್ಯವಾಗಿ ಬೆಳಿಗ್ಗೆ ಏಳಲು ತಡ ಆದರೆ ಮುಖಕ್ಕೆ ಒಂದು ಕಪ್ ನೀರು ಸುರಿಬೇಕಿತ್ತು. ತಕ್ಷಣ ಅವಳಿಗೆ ಇಂದಿನ ದಿನದ ವಿಶೇಷ ನೆನಪಾಯಿತು. ಹೌದು, ಇಂದು ಅಪ್ಪ ಮತ್ತು ಅಮ್ಮನ ವಿವಾಹ ವಾರ್ಷಿಕೋತ್ಸವ.
ಅವ್ರನ್ನ ನೋಡಲು ಅಥವಾ ಶುಭ ಕೋರಲು ಹೇಗಿದ್ರೂ ಸಾಧ್ಯ ಇಲ್ಲ. ಅದಕ್ಕೆ ದೇವಸ್ಥಾನಕ್ಕಾದರೂ ಹೋಗಬೇಕು ಅಂದ್ಕೊಂಡ್ಳು. ರುದ್ರನನ್ನು ಕೇಳಲು ಸಾಧ್ಯವಾಗಲಿಲ್ಲ ಅಂತ ಬೇಸರ ಆಯಿತು. ಈಗ ಕೇಳದೆ ಹೋದರೆ ಏನಾಗುತ್ತೋ ಎಂಬ ಭಯವೂ ಇತ್ತು. ಒಂದು ವೇಳೆ ಫೋನ್ ಮಾಡಿ ಅನುಮತಿ ಕೇಳೋಣ ಅಂದರೆ ಅವನ ಫೋನ್ ನಂಬರ್ ಕೂಡ ಅವಳ ಬಳಿ ಇರಲಿಲ್ಲ. ಏನು ಮಾಡಬೇಕಂತ ತಿಳಿದೆ ಸ್ವಲ್ಪ ಸಮಯ ಹಾಗೆ ಕೂತ್ಲು. ನಂತರ ಮೆಲ್ಲನೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದ್ಲು. ಕೆಳಗಿಳಿದಾಗ ಲತಾ ಖುಷಿಗೆ ಊಟ ಮಾಡಿಸಿರೋದು ಕಂಡು. ಲತಾಳನ್ನು ನೋಡಿ ರಂಜಿನಿ ಸುಮ್ಮನೆ ನಕ್ಕಿದ್ಲು. ನಿದ್ದೆ ಸರಿಯಾಗದ ಕಾರಣ ರಂಜಿನಿ ಕಣ್ಣುಗಳು ಊದ್ಕೊಂಡಂತೆ ಕಾಣ್ತಿದ್ವು. ಓಹೋ, ಎದ್ಯಾ? ರುದ್ರ, ಆದಿತ್ಯ, ಪ್ರತಾಪ್ ಸಿಂಹ ಮತ್ತು ಜನಾರ್ದನ್ ಎಲ್ಲರೂ ಬೆಳಿಗ್ಗೆ 6 ಗಂಟೆಗೆ ಹೊರಟೋಗಿದ್ರು. ಇಂದು ತುರ್ತಾಗಿ ಯಾವುದೋ ಮೀಟಿಂಗ್ ಇದೆ ಅಂತ ಹೇಳಿ ಹೋದರು. ಅವರಿಗೇನು ಯಾವಾಗಲೂ ಆಫೀಸ್ ಕೆಲಸವೇ ಅಲ್ವೇ ಎಂದು ಹೇಳುತ್ತಾ ಸರಸ್ವತಿಯವರು ಅತ್ತ ಬಂದರು. ಕಾಫಿ ಏನಾದರೂ ಮಾಡಿಕೊಡ್ಲೇನಮ್ಮ ಅಂತ ವ್ಯಂಗ್ಯವಾಗಿ ಸರಸ್ವತಿಯವರು ಕೇಳಿದ್ರು. ಆಗ ಅಲ್ಲಿಗೆ ಬಂದ ಪಾರ್ವತಮ್ಮನವರು, ಓಯ್ ಎದ್ಯಾ? ನೆನ್ನೆ ಬೆಳಿಗ್ಗೆ ನೀನು ಅವನಿಗೆ ಊಟ ಬಡಿಸೋದನ್ನು ನೋಡಿ ನಾನು ಅಂದ್ಕೊಂಡೆ ಒಳ್ಳೆ ಸಂಪ್ರದಾಯದ ಹುಡುಗಿ ಇರಬೇಕು ಅಂತ. ನೋಡಿದ್ರೆ ಇವತ್ತು ನಡು ಹಗಲಿನವರೆಗೆ ಮಲಗಿದೀಯಾ? ಪಾರ್ವತಮ್ಮ ರಂಜಿನಿಯನ್ನು ನೋಡಿ ಸಿಟ್ಟಿನಿಂದ ಹೇಳಿದ್ರು. ಅದಕ್ಕೆ ಅಮ್ಮ ಹೇಳೋದು, ಹೊಸಬರಲ್ಲಿ ಎಲ್ಲವೂ ಅತಿಯಾಗಿರುತ್ತೆ ಅಂತ. ಸರಸ್ವತಿ ಕೂಡ ಅದಕ್ಕೆ ಧ್ವನಿಗೂಡಿಸಿದಾಗ ರಂಜನಿಯ ಕಣ್ಣೀರು ಹರಿಯಿತು. ಅವರ ಕುಹಕದ ಮಾತುಗಳ ಮುಂದೆ ತಲೆ ತಗ್ಗಿಸಿ ನಿಲ್ಲಲು ಮಾತ್ರ ಅವಳಿಗೆ ಸಾಧ್ಯವಾಯಿತು. ಏನದಲ್ಲಿ? ಆ ಗಂಭೀರ ಧ್ವನಿ ಶಂಕರಗೌಡರದು ಅಂತ ರಂಜನಿಗೆ ತಕ್ಷಣ ತಿಳಿಯಿತು. ಶಂಕರಗೌಡರನ್ನ ಕಂಡ ತಕ್ಷಣ ಪಾರ್ವತಮ್ಮ ಸ್ವಲ್ಪ ಬೆದರಿದ್ರು. ಮುಖದಲ್ಲಿ ತೋರಿಸ್ಕೊಳ್ಳಿಲ್ಲ. ಅದು ಗೌಡ್ರೆ. ಪಾರ್ವತಮ್ಮ ಮಾತಾಡಲು ಶುರು ಮಾಡೋ ಮೊದಲೇ ಗೌಡ್ರು ಅವಳನ್ನು ಕೆಕ್ಕರಿಸಿ ನೋಡಿದ್ರು. ಅಷ್ಟಕ್ಕೆ ಪಾರ್ವತಮ್ಮ ಸುಮ್ಮನಾದ್ರು. ಮಗಳೇ, ಊಟ ಮಾಡಿದ್ಯಾ? ರಂಜನಿಯನ್ನು ನೋಡಿ ವಾತ್ಸಲ್ಯದಿಂದ ಕೇಳಿದ್ರು. ರಂಜನಿ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು. ಲತಾ ಮಗಳೇ, ಇವಳು ಇನ್ನೂ ತಿಂದಿಲ್ಲ ಅಲ್ವಾ? ಇಬ್ಬರು ಹೋಗಿ ಏನಾದರೂ ತಿನ್ನಿ. ಸರಿ ಅಜ್ಜಯ್ಯ. ಸಿಕ್ಕಿದೆ ಅವಕಾಶ ಅಂತ ಲತಾ ರಂಜನಿ ಕೈ ಹಿಡಿದು ಅಡುಗೆ ಮನೆಗೆ ಹೋದ್ಲು. ರಂಜನಿ ಹೋದ ತಕ್ಷಣ ಶಂಕರಗೌಡರು ಪಾರ್ವತಮ್ಮನನ್ನು ಸಿಟ್ಟಿನಿಂದ ನೋಡಿದ್ರು. ಅದು ಕಂಡು ಪಾರ್ವತಮ್ಮ ತಲೆ ತಗ್ಗಿಸಿ ನಿಂತರು. ನೀನೇನು ಮಾತಾಡ್ತಿದ್ಯಾ ಆ ಹುಡುಗಿ ಜೊತೆ? ನಮ್ಮ ಕವನ ಮಗಳಿಗಿಂತ 1-2 ವರ್ಷ ಹೆಚ್ಚಿರ್ಬೋದು ಅಷ್ಟೇ ಅವಳಿಗೆ. ಕವನ ಈ ಮನೆಯಲ್ಲಿ 10 ಗಂಟೆವರೆಗೂ ಮಲಗಿದ್ರು ನೀನು ಧ್ವನಿ ಎತ್ತಿದ್ದನ್ನು ನಾನು ನೋಡಿಲ್ಲ. ಅಷ್ಟೇ ಯಾಕೆ? ರಂಜಿನಿ ಮಗಳಂತೆ ಲತಾ ಕೂಡ ಈ ಮನೆ ಸೊಸೆ. ಅವಳು ಕೆಲವು ದಿನ 9 ಗಂಟೆವರೆಗೆ ಮಲಗ್ತಾಳೆ. ಅಂದು ನೀನು ಮತ್ತು ಸರಸ್ವತಿ ಏನು ಹೇಳ್ತೀರಿ? ಮಗುವನ್ನಿಟ್ಕೊಂಡು ರಾತ್ರಿ ಪೂರ್ತಿ ಎಚ್ಚರಾಗಿದ್ದಾಳೆ, ಅದಕ್ಕೆ ಮಲಗಿದ್ದಾಳೆ ಅಂತೀರಿ ಅಲ್ವೇ? ಆ ಹುಡುಗಿಯ ಮುಖ ನೋಡಿದ್ರೆ ನಿಮಗೆ ತಿಳಿಯೋದಿಲ್ವಾ? ಅವಳಿಗೆ ಈ ಮನೆಯಲ್ಲಿ ಸರಿಯಾಗಿ ನಿದ್ದೆ ಇಲ್ಲ, ಊಟ ಇಲ್ಲ ಅಂತ. ಒಂದು ಹೆಣ್ಮಗು ಹೊಸ ಮನೆಗೆ ಬಂದಾಗ ಅವಳಿಗೆ ಆಸರೆಯಾಗಿ ಇರಬೇಕಲ್ವಾ? ಲತಾ 4 ವರ್ಷಗಳ ಹಿಂದೆ ಈ ಮನೆಗೆ ಬಂದಾಗ ಅವಳನ್ನ ಹೇಗೆ ರಾಜಕುಮಾರಿ ಅಂತ ನೋಡ್ಕೊಂಡ್ರಿ? ರಂಜಿನಿ ಕೂಡ ಹಾಗೆಯೇ. ಅವಳನ್ನು ನೀವು ರಾಜಕುಮಾರಿಯಂತೆ ನೋಡದಿದ್ರೂ ಈ ರೀತಿಯ ಚುಚ್ಚು ಮಾತುಗಳನ್ನ ನಿಲ್ಲಿಸಿ. ಆದಿತ್ಯ ಲತಾಳನ್ನು ಪ್ರೀತಿಸಿ ಮದುವೆ ಆದ. ಅವನ ಇಷ್ಟದಂತೆಯೇ ಅವರು ಜೀವನ ಶುರು ಮಾಡಿದ್ರು. ಆದರೆ ನನ್ನ ರುದ್ರನ ಜೀವನಕ್ಕೆ ಇವಳು ಬಂದಿದ್ದು ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ಅವನಿಗೆ ಇವಳನ್ನು ಒಪ್ಕೊಳ್ಳಲು ಸಾಧ್ಯವಾಗಿಲ್ಲ ಮತ್ತು ಸಾಧ್ಯವಾಗೋದು ಇಲ್ಲ. ಇಂಥ ಸಂಬಂಧ ಮುಂದುವರಿಸೋದಕ್ಕಿಂತ ಆರಂಭದಲ್ಲೇ ಇದನ್ನು ಕಡಿದು ಹಾಕೋದು ಒಳ್ಳೆಯದಲ್ವೇ? ಪಾರ್ವತಮ್ಮ ಮೇರು ಧ್ವನಿಯಲ್ಲಿ ಹೇಳಿದ್ರು. ಅವರ ಮಾತಿನಲ್ಲಿ ದೃಢತೆ ಇತ್ತು. ಪಾರ್ವತಿ, ನೀನು ಯಾವಾಗಲಿಂದ ಇಷ್ಟು ಸ್ವಾರ್ಥಿಯಾಗಿ ಯೋಚಿಸೋದಕ್ಕೆ ಶುರು ಮಾಡಿದೆ? ನೀನು ನಿನ್ನ ಮಗನ ಬಗ್ಗೆ ಮಾತ್ರ ಯೋಚಿಸ್ತಿದೀಯಾ? ಅದೇ ರೀತಿ ಆ ಹುಡುಗಿಯು ಒಬ್ಬ ಮನುಷ್ಯ ಜೀವಿಯೇ. ರುದ್ರ ಹೊಂದಾಣಿಕೆ ಮಾಡಿಕೊಂಡು ಇವಳ ಜೊತೆ ಇದ್ದಾನೆ ಅಂತ ನೀನು ಹೇಳ್ಬೋದು. ಆದರೆ ಅವಳಲ್ಲಿ ಅದಕ್ಕಿಂತ 1000 ಪಟ್ಟು ಹೊಂದಾಣಿಕೆ ಮಾಡ್ಕೋತಿದ್ದಾಳೆ. ಜೀವನದಲ್ಲಿ ಗಂಡ ಹೆಂಡತಿಯ ಜಗಳ ಸಹಜ.
ಇನ್ನು ವಿಚ್ಛೇದನದ ವಿಷಯ, ರಂಜಿನಿಯನ್ನು ಕಳಿಸಿ ಅನನ್ಯಾಳನ್ನು ಇಲ್ಲಿಗೆ ತರೋ ಬಗ್ಗೆ ನೀನು ಮನಸ್ಸಿನಲ್ಲಿ ಯೋಚಿಸ್ಬೇಡ. ಅದು ನಡೆಯೋದಿಲ್ಲ. ನಾನು ಬದುಕಿರೋವರೆಗೂ ಈ ಕುಟುಂಬಕ್ಕೆ ನನ್ನ ಮಾತಿನ ಬೆಲೆ ಇದ್ದರೆ ರಂಜನಿಯೇ ರುದ್ರನ ಹೆಂಡತಿಯಾಗಿರ್ತಾಳೆ. ಊಟ ಮಾಡುವಾಗಲೂ ರಂಜನಿಯ ಮನಸ್ಸು ಅಸ್ವಸ್ಥವಾಗಿತ್ತು. ಪಾರ್ವತಮ್ಮ ಮತ್ತು ಸರಸ್ವತಿಯ ವರ್ತನೆ ಅವಳಿಗೆ ನೋವುಂಟು ಮಾಡಿತು. ಅದರಲ್ಲೂ ಇಂದಿನ ಶುಭ ದಿನದಂದು ದೇವಸ್ಥಾನಕ್ಕೆ ಹೋಗಲು ಆಗಲಿಲ್ವಲ್ಲ ಎಂಬ ಕೊರಗು. ಊಟ ಮುಗಿಸಿ ಅವಳು ಕವನಾಳ ಕೋಣೆಗೆ ಹೋದ್ಲು. ಅವಳಿಗೆ ಬೇಕಾದ ಆಹಾರ ಮತ್ತು ಮಾತ್ರೆಗಳನ್ನೆಲ್ಲ ರಂಜನಿಯೇ ಕೊಟ್ಲು. ರಂಜನಿ ಇವೆಲ್ಲವನ್ನ ಮಾಡ್ತಿರೋದ್ರಿಂದ ಮೇರಿಯವರಿಗೆ ಕೆಲಸದ ಹೊರೆ ಕಡಿಮೆಯಾಗಿದೆ. ಕವನಾಳನ್ನು ಸ್ನಾನ ಮಾಡಿಸಲು ಮಾತ್ರ ಸಹಾಯ ಮಾಡಿದ್ರೆ ಸಾಕು. ಅಂದಿನ ದಿನವಿಡೀ ಅವಳು ಕವನಾಳ ಕೋಣೆಯಲ್ಲೇ ಇದ್ಲು. ರಂಜನಿ ಅವಳ ಬಳಿ ಮಾತಾಡ್ತಿತ್ತು. ಪಕ್ಕದಲ್ಲಿ ಲತಾ ಮತ್ತು ಖುಷಿ ಕೂಡ ಇದ್ರು. ಏನೋ ಆಲೋಚಿಸ್ತಾ ಸುಮ್ಮನೆ ಕೂತಿದ್ಲು ರಂಜನಿ. ರಂಜನಿ, ಏನು ಯೋಚಿಸ್ತಿದೀಯಾ? ಅದು ಅದಕ್ಕೆ ಇಂದು ಅಪ್ಪ ಮತ್ತು ಅಮ್ಮನ ವಿವಾಹ ವಾರ್ಷಿಕೋತ್ಸವ. ನಾವು ಪ್ರತಿ ವರ್ಷ ಈ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ವು. ಈಗ ಮನಸ್ಸಿಗೆ ನೆಮ್ಮದಿ ಇಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಕಣ್ಣೀರು ತುಂಬಿದ ಕಣ್ಣುಗಳಿಂದ ರಂಜನಿ ಹೇಳಿದಾಗ ಲತಾಗೂ ಬೇಸರ ಆಯಿತು. ಈಗ ನಿನಗೆ ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟೇ ಅಲ್ವಾ? ಅದಕ್ಕೆ ಇಲ್ಲಿ ಯಾರೂ ಅಡ್ಡಿ ಮಾಡೋದಿಲ್ಲ. ಆದರೆ ನಾನು ಅನುಮತಿ ಕೇಳಿಲ್ವಲ್ಲ. ಏನು? ಅದು ನಾನು ಅವರಲ್ಲಿ ಕೇಳಿಲ್ವಲ್ಲ. ಯಾರಲ್ಲಿ? ಆ ಹೆಸರು ಬೇಡ ನೋಡು. ನಾವು ನಮ್ಮ ಗಂಡಂದಿರನ್ನ ಪ್ರೀತಿಯಿಂದ ರೀ ಯಜಮಾನ್ರೇ ಅಂತ ಕರಿತೀವಿ. ಅದೇ ರೀತಿ ನೀನು ಅವರನ್ನು ರೀ ಅಥವಾ ಯಜಮಾನ್ರೇ ಅಂತ ಕರಿ. ಲತಾ ಸ್ವಲ್ಪ ಗದರಿಸದಂತೆ ಹೇಳಿದಾಗ ರಂಜನಿ ಸರಿ ಅಂತ ಒಪ್ಕೊಂಡ್ಳು. ನೀನು ಶಂಕರ್ ಗೌಡರ ಬಳಿ ಕೇಳು. ರುದ್ರ ಬೇಡ ಅನ್ನೋದಿಲ್ಲ. ಅಷ್ಟೇ ಅಲ್ಲ, ಬೇಗ ಬಂದುಬಿಡಬಹುದು. ಮೀಟಿಂಗ್ ಅಂತ ಹೋದರೆ ಅವನು ರಾತ್ರಿ ಬರೋದು ತಡವಾಗುತ್ತೆ. ಅದಕ್ಕೆ ಅದು ಬಾಯ್ಲಿ, ನಾನು ಬರ್ತೀನಿ. ನಾವಿಬ್ಬರು ಒಟ್ಟಿಗೆ ಹೋಗೋಣ. ರಂಜನಿ ಕೈ ಹಿಡಿದು ಲತಾ ಕರ್ಕೊಂಡು ಹೋದ್ಲು. ನೇರವಾಗಿ ಶಂಕರ್ ಗೌಡರ ಬಳಿ ಹೋದ್ಲು. ಅಪ್ಪ ಅಮ್ಮನ ವಿವಾಹ ವಾರ್ಷಿಕೋತ್ಸವಕ್ಕೆ ದೇವಸ್ಥಾನಕ್ಕೆ ಹೋಗಲು ಅನುಮತಿ ಕೇಳಿದಾಗ ಅವರಿಗೆ ಬೇಡ ಎನ್ನಲು ಅನ್ನಿಸಲಿಲ್ಲ. ಪಾರ್ವತಮ್ಮ ಮತ್ತು ಸರಸ್ವತಿ ಆಗಲೇ ಗೌಡ್ರಿಂದ ಬೈಗಡ ತಿಂದಿದ್ದರಿಂದ ಕೋಣೆಯಲ್ಲೇ ಕೂತಿದ್ರು. ಬಿಳಿ ಬಣ್ಣದ ಸೀರೆ ಉಟ್ಟು ರಂಜನಿ ದೇವಸ್ಥಾನಕ್ಕೆ ಹೊರಟ್ಲು. ಸಂಜೆಯಾದ ಕಾರಣ ಅವಳಿಗೆ ಭಯವಿತ್ತು. ಶಂಕರ್ ಗೌಡರ ಬಳಿ ಅನುಮತಿ ಕೇಳಿದ್ರು ರುದ್ರನಿಗೆ ತಿಳಿಸದೆ ಹೋಗೋದು, ಅವನಿಗೆ ತಿಳಿದ್ರೆ ಏನಾಗುತ್ತೋ ಎಂಬ ಆತಂಕ. ಆದರೆ ಹೋಗದಿದ್ರೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ರಂಜನಿ, ಬಾ ಹೋಗೋಣ. ಖುಷಿಯನ್ನು ಕರ್ಕೊಂಡು ಲತಾ ಕೂಡ ಅವ್ರ ಜೊತೆ ಹೊರಟ್ಲು. ಲತಾ ಕಾರ್ ಓಡಿಸ್ತಿದ್ದಾಳೆ. ದೇವಸ್ಥಾನದ ಮುಂದೆ ಕಾರ್ ನಿಂತ ತಕ್ಷಣ ರಂಜನಿ ಮತ್ತು ಖುಷಿ ಹೊರಬಂದರು. ತಕ್ಷಣ ಲತಾಳ ಫೋನ್ ರಿಂಗ್ ಆಯಿತು. ಹಲೋ. ಅಯ್ಯೋ, ಈಗ ಅಮ್ಮನಿಗೆ ಹೇಗಿದೆ? ದೇವ್ರೇ, ನಾನು ಈಗಲೇ ಬರ್ತೀನಪ್ಪ. ರಂಜನಿನ ಒಮ್ಮೆ ನೋಡಿ ಲತಾ ಕಾಲ್ ಕಟ್ ಮಾಡಿದ್ಲು. ಏನಾಯ್ತು ಅದಕ್ಕೆ? ಮುಖ ನೋಡಿದ್ರೆ ಗಾಬರಿ ಆದಂತಿದೆ. ಕ್ಷಮಿಸು ರಂಜನಿ, ನಮ್ಮಪ್ಪ ಫೋನ್ ಮಾಡಿದ್ರು. ಅಮ್ಮ ಆಸ್ಪತ್ರೆಯಲ್ಲಿದ್ದಾರಂತೆ. ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳಿದ್ರು. ನಾನು ತುರ್ತಾಗಿ ಅಲ್ಲಿಗೆ ಹೋಗಲೇಬೇಕು. ಇದಕ್ಕೆ ಯಾಕದಕ್ಕೆ ಕ್ಷಮೆ? ನೀವು ಧೈರ್ಯವಾಗಿ ಹೋಗಿ ಬನ್ನಿ. ನಾನು ಇಲ್ಲಿಂದ ಮನೆಗೆ ಹಿಂತಿರುಗ್ತೀನಿ. ಗುತ್ತೇದಾರ್ ಕುಟುಂಬದ ಮನೆ ಗೊತ್ತಿಲ್ಲದ ಡ್ರೈವರ್ಗಳು ಈ ಊರಿನಲ್ಲಿ ಇರೋದಿಲ್ವಲ್ಲ. ಲತಾಳ ಮುಖ ನೋಡಿ ರಂಜನಿ ನಗ್ತಾ ಹೇಳಿದ್ಲು. ಬೇಡ ರಂಜನಿ, ನೀನೊಬ್ಬಳೇ ಅದು ಸರಿ ಇರೋದಿಲ್ಲ. ನಾನು ಗೌಡ್ರಿಗೆ ಫೋನ್ ಮಾಡಿ ಕಾರ್ ಕಳಿಸೋದಕ್ಕೆ ಹೇಳ್ತೀನಿ. ಬೇಡ ಅದಕ್ಕೆ ಅದರ ಅಗತ್ಯ ಇಲ್ಲ. ಇಲ್ಲಿಂದ ಮನೆಗೆ ಹೆಚ್ಚಂದೇ 2 ಕಿಲೋಮೀಟರ್ ಇರ್ಬೋದು ಅಷ್ಟೇ ಅಲ್ವಾ? ರಂಜನಿ, ಆದರೂ ನನಗೆ ಹೆದರಿಕೆ. ಅದಕ್ಕೆ ಸಮಯ ವ್ಯರ್ಥ ಮಾಡಬೇಡಿ, ಬೇಗ ಆಸ್ಪತ್ರೆಗೆ ಹೊರಡಿ. ಒಂದು ರೀತಿಯಲ್ಲಿ ಲತಾಗೆ ಒತ್ತಾಯ ಮಾಡಿ ರಂಜನಿ ಅವಳನ್ನು ಕಳಿಸ್ಕೊಟ್ಲು. ನಂತರ ರಂಜನಿ ದೇವಸ್ಥಾನದ ಒಳಗೆ ಹೋದ್ಲು. ಅಲ್ಲಿ ಶಿವ ಪಾರ್ವತಿಯ ವಿಗ್ರಹವಿತ್ತು. ಮನ ಮುಟ್ಟುವಂತೆ ಪ್ರಾರ್ಥಿಸುವಾಗಲೂ ಅವಳ ಮನಸ್ಸು ತುಂಬ ತನ್ನ ಕುಟುಂಬ ಮತ್ತು ಕವನಾಳ ನೆನಪೇ ಇತ್ತು. ಇಷ್ಟು ವರ್ಷಗಳ ಕಾಲ ತನ್ನನ್ನು ಬಂಗಾರದಂತೆ ನೋಡಿಕೊಂಡಿದ್ದು ಅಪ್ಪ, ಅಮ್ಮ ಮತ್ತು ಅಣ್ಣ.
ಅಣ್ಣನಿಗೆ ನಾನು ಕೇವಲ ತಂಗಿಯಲ್ಲ, ಮಗಳಂತೆ ಇದ್ದೆ. ನನ್ನ ಮೊದಲ ಪ್ರೀತಿ ಅವಿನಾಶ್ನನ್ನು ನಾನು ಬೇಡ ಅಂತ ದೂರ ಮಾಡಿದ್ದು ಕೂಡ ನನ್ನ ಅಣ್ಣನಿಗಾಗಿ. ಅವನು ಅಣ್ಣನ ಶತ್ರುವಿನ ತಮ್ಮ ಎಂಬ ಕಾರಣಕ್ಕೆ ಅಣ್ಣನಿಗೆ ಅದು ಇಷ್ಟ ಆಗೋದಿಲ್ಲ ಅಂತ ತಿಳಿದು ನಾನು ಪ್ರೀತಿಯನ್ನೇ ತ್ಯಾಗ ಮಾಡಿದ್ದೆ. ಆದರೂ ನನ್ನ ಮಾತು ಕೇಳಲು ಸಿದ್ಧವಾಗದೆ ಒಂದು ತಪ್ಪು ತಿಳುವಳಿಕೆಯಿಂದ ನನ್ನನ್ನು ಮನೆಯಿಂದ ಹೊರಹಾಕಿದ್ರು. ಜೀವನ ಪರ್ಯಂತ ಅವರ ಜೊತೆ ಮೊದಲಿನಂತೆ ಇರಲು ಸಾಧ್ಯವಿಲ್ಲ. ನಿಮ್ಮ ನೆನಪುಗಳಲ್ಲಿ ನಾನಿಲ್ಲದಿದ್ದರೂ ನನ್ನ ಹೃದಯದಲ್ಲಿ ಯಾವಾಗಲೂ ನನ್ನ ಕುಟುಂಬ ಇರುತ್ತೆ. ಇನ್ನು ಕವನ. ಜೀವನವನ್ನೇ ಕಳ್ಕೊಂಡ ಒಂದು ಹೆಣ್ಣು ಮಗು ತನ್ನ ಜೀವನವನ್ನೇ ಕೊಟ್ಟರೂ ಅವಳ ಕಷ್ಟಕ್ಕೆ ಸಮನಾಗುವುದಿಲ್ಲ. ರಂಜನಿ ಮನಸ್ಸಿನಲ್ಲಿ ಪಶ್ಚಾತ್ತಾಪವನ್ನು ಪಟ್ಟಳು. ಕವನ ಎದ್ದು ನಡೆದಾಡುವಂತಾಗಲಿ ಮತ್ತು ಹೊಸ ಜೀವನ ಸಿಗಲಿ ಅಂತ ರಂಜನಿ ಮನಸ್ಸಾರೆ ಹಾರೈಸಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.